ಸ್ವಾಮಿ, ನಾನು ಕರಾವಳಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಬಂದವ. ತಾಕತ್ತಿದ್ರೆ ನಮ್ಮ ಒಬ್ಬನೇ ಒಬ್ಬ ಕಾರ್ಯಕರ್ತನನ್ನ ಮುಟ್ಟಿ ನೋಡಿ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಿದ್ಧ ಇದೆ. ನಮ್ಮ ಯಾವ ಕಾರ್ಯಕರ್ತನು ಭಯಪಡ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಗುಂಡಾಗಿರಿಯ ರಾಜಕಾರಣ ಮುಗಿದೋಯ್ತು. ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರವೀಣ್ ಹತ್ಯೆ ಪ್ರಕರಣ ಯಾವ ರೀತಿ ಗಂಭೀರ ಸ್ವರೂಪ ತಾಳ್ತಾ ಇದೆ, ಸರ್ಕಾರಕ್ಕೆ ಯಾವ ಥರ ಟೆನ್ಷನ್ ಆಗಿದೆ, ಎಲ್ಲ ಬೆಳವಣಿಗೆಗಳನ್ನು ನೀವು ನೋಡ್ತಾ ಇದ್ದೀರಿ, ಮೀಡಿಯಾಗಳಲ್ಲಿ ಅಪ್ಡೇಟ್ಸ್ ನೋಡ್ತಾ ಇರ್ತೀರಿ. ಆದರೆ ಈಗ BJPಯ ಕಾರ್ಯಕರ್ತರೇ ಬಿಚ್ಚಿಟ್ರ ಈ ಕೊಲೆಯ ಹಿಂದಿನ ಬಿಗ್ ಸೀಕ್ರೆಟನ್ನು. ಚುನಾವಣೆಗೆ ಕೇವಲ 8 ತಿಂಗಳು ಬಾಕಿ ಇರುವಾಗ BJP ಕಾರ್ಯಕರ್ತರನ್ನ ಬೆಚ್ಚಿ ಬೀಳಿಸಿದೆಯಾ ಈ ಕೊಲೆಯ ರಹಸ್ಯ? ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಬಹಳಷ್ಟು ಬಾರಿ ಹಿಂದೂ ಪರ ಕಾರ್ಯಕರ್ತರ ಅಥವಾ BJP ಕಾರ್ಯಕರ್ತರ ಹತ್ಯೆ ಆದಾಗ, ಇಂತಹ ಕೊಲೆ ಕೇಸ್ಗಳು ನಡೆದಾಗ ಟೆನ್ಷನಲ್ಲಿರ್ತಾ ಇದ್ದಿದ್ದು ಯಾರು? ಕಾಂಗ್ರೆಸ್ ಟೆನ್ಷನಲ್ಲಿರ್ತಾ ಇತ್ತು. ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗದೆ, ಬಿಡೋದಕ್ಕೂ ಆಗದೆ, ಯಾರು ವಿರೋಧ ಕಟ್ಕೊಳ್ಬೇಕಾಗತ್ತೋ ಅನ್ನುವಂಥ ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತಾ ಇತ್ತು. BJP ಅಬ್ಬರಿಸ್ತಾ ಇತ್ತು, ಅಟ್ಯಾಕ್ ಮಾಡ್ತಾ ಇತ್ತು. ಈ ರೀತಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ವಾ ಅಂತ ಕೂಗಾಟ, ಕಿರುಚಾಟ ಎಲ್ಲ ನಡೀತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಅನ್ನುವಂತೆ BJP ಟೆನ್ಷನಲ್ಲಿದೆ. ಇವತ್ತು BJP ಕಾರ್ಯಕರ್ತ ಪ್ರವೀಣ್ ಹತ್ಯೆ ಕೇಸಲ್ಲಿ ಕುತ್ತಿಗೆಗೆ ಬರ್ತಾ ಇದೆ BJP ಸರ್ಕಾರಕ್ಕೆ. ಯಾವ ರೀತಿ ನೋಡ್ತಾ ಇದ್ದೀರಿ ನೀವು? BJP ಯುವ ಮೋರ್ಚಾ ಕಾರ್ಯಕರ್ತರೇ ಸಿಡಿದೆದ್ದಿದ್ದಾರೆ ತಮ್ಮದೇ ಸರ್ಕಾರದ ವಿರುದ್ಧ. BJP ಸರ್ಕಾರದ ವಿರುದ್ಧ BJP ಕಾರ್ಯಕರ್ತರ ಪ್ರೊಟೆಸ್ಟ್. ಬಹುಶಃ ಇದೇ ಮೊಟ್ಟ ಮೊದಲ ಬಾರಿಗೆ ಅನ್ನುವಂತೆ ಬೆಳವಣಿಗೆ ಆಗ್ತಾ ಇದೆ. ಬಹಳಷ್ಟು ಜನ ಯುವ ಕಾರ್ಯಕರ್ತರುಗಳೆಲ್ಲ ರಾಜೀನಾಮೆ ಬಿಸಾಕಿ, ಕಚೇರಿಗೆ ಹೋಗಿ ರಾಜೀನಾಮೆ ಕೊಟ್ಟು ರೋಡಿಗೆ ಇಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಜೀವಕ್ಕೆ ಹೊಣೆ ಯಾರು ಅಂತ. ನಮ್ಮ ಸರ್ಕಾರನೇ ಎದ್ದುಕೊಂಡು ನಮ್ಮನ್ನೇ ಕಾಯೋರಿಲ್ಲ. BJP ಕಾರ್ಯಕರ್ತ ಆಗಬೇಕು, ನಾನು ಕಮಲ ಬಾವುಟ ಹಿಡಿಬೇಕು ಅಂದರೆ ಜೀವದ ಮೇಲೆ ಭಯ ಇಟ್ಕೊಂಡೇ ಕೆಲಸ ಮಾಡಬೇಕಾ? ನನ್ನ ಜೀವಕ್ಕೆ ಭಯ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಇವತ್ತು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ BJP ಕಾರ್ಯಕರ್ತರೇ ಬಿಚ್ಚಿಟ್ರ ಪ್ರವೀಣ್ ಹತ್ಯೆ ಹಿಂದಿರುವಂಥ ಬಿಗ್ ಸೀಕ್ರೆಟ್ ಒಂದನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದಾಗ BJP ಪ್ರೊಟೆಸ್ಟ್ ಮಾಡ್ತಿತ್ತು. ಪ್ರತಿಪಕ್ಷವಾಗಿದ್ದ BJP SDPI PFIನಂತಹ ಮೂಲಭೂತವಾದಿ ಸಂಘಟನೆಗಳನ್ನು ಸಾಕಿ ಸಲಹಿ ಪೋಷಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವರ ಕೇಸ್ಗಳನ್ನು, ಸಾವಿರಾರು ಕೇಸ್ಗಳನ್ನು ಖುಲಾಸೆ ಮಾಡಿದ್ರು. ರಾಜಕೀಯ ಲಾಭದ ಲೆಕ್ಕಾಚಾರದಿಂದ ಅವರು ನೀರೆರೆದು ಹಾಲೆರೆದು ಪೋಷಿಸಿದ ಸಂಘಟನೆಗಳು ಇವತ್ತು ಹಿಂದೂ ಕಾರ್ಯಕರ್ತರ ರಕ್ತ ಸುರಿಸ್ತಾ ಇವೆ ಅಂತ ಅಟ್ಯಾಕ್ ಮಾಡ್ತಾ ಇದ್ವು. ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಅದು ಮುಂದುವರಿತು. ಸಿದ್ದರಾಮಯ್ಯನವರು ಅವರ ಪ್ರೊಟೆಕ್ಷನ್ಗೆ ನಿಂತಿದ್ದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ರಕ್ಕಸರು ತಲೆ ಎತ್ತಿದ್ದಾರೆ ಅಂತ. ಆದರೆ ಈಗ ಏನಾಗಿದೆ? ಈಗ BJP ಸರ್ಕಾರ ಇದೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ, ಡಬಲ್ ಎಂಜಿನ್ ಸರ್ಕಾರ ಇದ್ದುಕೊಂಡು BJP ಸರ್ಕಾರದ ಅವಧಿಯಲ್ಲಿ ಇದು ಯಾಕಾಗ್ತಿದೆ? BJP ಸರ್ಕಾರಕ್ಕೆ ಕಾಂಗ್ರೆಸ್ ಕೂಡ ಪದೇ ಪದೇ ಪ್ರಶ್ನೆ ಮಾಡ್ತಿದೆ. PFI ಬ್ಯಾನ್ ಮಾಡುವ ಬಗ್ಗೆ ನೀವು ಒಂದೇ ಒಂದು ಹೆಜ್ಜೆಯನ್ನಾದರೂ ಮುಂದಿಟ್ಟಿದ್ರೆ ಅಟ್ಲೀಸ್ಟ್ ಆಗುತ್ತೋ ಬಿಡುತ್ತೋ ಕೇಂದ್ರ ಸರ್ಕಾರದ ಕೈಲಿರುತ್ತೆ. ಸರಿ, ನೀವು ಪ್ರಯತ್ನವನ್ನಾದರೂ ಶುರು ಮಾಡಿದ್ದೀರಾ, ಯಾಕೆ ಆ ಪ್ರಾಸೆಸ್ ಮಾಡೋಕ್ಕೆ ನಿಮ್ಮದೇ ಸರ್ಕಾರ ಎರಡೂ ಕಡೆ ಇದ್ಕೊಂಡು ನಿಮ್ಮ ಹತ್ರ ಆಗ್ತಿಲ್ಲ? ಆ ಇಚ್ಛಾಶಕ್ತಿ ಯಾಕಿಲ್ಲ? ಏನಿದೆ ಇದರ ಹಿಂದೆ ಲೆಕ್ಕಾಚಾರ ಅಂತೆಲ್ಲ ಅಟ್ಯಾಕ್ ಮಾಡ್ತಿದೆ. ಮೊನ್ನೆಯಷ್ಟೇ KPCC ಅಲ್ಪಸಂಖ್ಯಾತರ ಮೋರ್ಚಾ, ಮುಸಲ್ಮಾನ್ ಮೋರ್ಚಾ ಮೀಟಿಂಗ್ನಲ್ಲಿ SDPI BJP ಒಳಗೊಳಗೆ ಒಂದಾಗಿದ್ದಾರೆ ಕಾಂಗ್ರೆಸ್ಸನ್ನು ಮುಗಿಸೋದಿಕ್ಕೆ, ಕಾಂಗ್ರೆಸ್ ಮತವನ್ನು ವಿಭಜನೆ ಮಾಡೋದಿಕ್ಕೆ ಅಂತ ಒಂದು ವಿಚಾರವನ್ನು ಗಂಭೀರವಾಗಿ ಚರ್ಚೆ ನಡೆಸಿದ್ರು. ಇದನ್ನು ಮುಸಲ್ಮಾನ್ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕು, ಇವರು ನಿಜವಾದ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಅನ್ನೋ ವಿಚಾರ ಚರ್ಚೆಯಾಗಿತ್ತು. ಈಗ ಕಾಂಗ್ರೆಸ್ ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಚುನಾವಣೆ ಹತ್ರ ಬರ್ತಿರೋ ಟೈಮಲ್ಲಿ ಇಂಥ ಕೊಲೆಗಳು ಇನ್ನೂ ಜಾಸ್ತಿ ಆಗ್ತವೆ ನೋಡ್ತಾ ಇರಿ, ಅಥವಾ ಇಂಥ ಕೊಲೆಗಳು ಸರ್ವೇ ಸಾಮಾನ್ಯ ಇದರ ಲಾಭ ಪಡ್ಕೊಳ್ಳೋದಿಕ್ಕೆ ಹಿಂದೂ ಮತಗಳ ಧ್ರುವೀಕರಣ ಆಗತ್ತಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅಂತ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ದಾರೆ.
ಅವತ್ತು ನಾವು ನೆನಪು ಮಾಡ್ಕೊಳ್ಬಹುದು, ಶಿವಮೊಗ್ಗ ಹರ್ಷ ಕೊಲೆ ಕೇಸಲ್ಲಿ ಯಾವ ಥರ ಅಬ್ಬರಿಸಿದ್ರು ಈಶ್ವರಪ್ಪನವರು, ಎಲ್ಲ ಮಿನಿಸ್ಟ್ರುಗಳು, ಎಲ್ಲ ಸಂಸದರುಗಳು, BJPಯ ಒಬ್ಬೊಬ್ಬ ನಾಯಕರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದೇನು, ಪರಿಹಾರ ಹಣ ಕೊಟ್ಟಿದ್ದೇನು, ಅವ್ರ ಪರವಾಗಿ ಮಾತಾಡಿದ್ದೇನು. ಕೊನೆಗೇನಾಯಿತು, ಆರಾಗ ಜ್ಞಾನೇಂದ್ರ ಸಾಹೇಬರು ಹರ್ಷ ಅಕ್ಕ ಬಂದು ಏನೋ ಒಂದು ಸಮಸ್ಯೆ, ಆರೋಪಿಗಳಿಗೆ ಈ ಥರ ಆಗ್ತಾ ಇದೆ, ಎಲ್ಲ ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳ್ಕೊಳ್ಳೋಕೆ ಬಂದರೂ ಕೂಡ ಬೈದು ಕಳಿಸಿದಂಥ ಘಟನೆಯನ್ನು ಇಡೀ ರಾಜ್ಯ ನೋಡಿದೆ. ಸೊ ಆ ಟೈಮಲ್ಲಿ ರಾಜಕೀಯದ ಬಿಸಿ ಇದ್ದಾಗ ಸತ್ತವರು ಹಿಂದೂ ಪರ ಕಾರ್ಯಕರ್ತರು, ನಮಗೆ ಅನ್ಯಾಯ ಆಗಿದೆ, ಹಿಂದೂಗಳ ಕಗ್ಗೊಲೆ ಆಗ್ತಿದೆ ಅಂತೆಲ್ಲ BJP ಸಿಕ್ಕಾಪಟ್ಟೆ ಕೂಗಾಡಿ ಆಮೇಲೆ ಅದರ ಲಾಭ ಒಂದಿಷ್ಟು ಸಿಕ್ಕ ಮೇಲೆ ತಣ್ಣಗಾಗ್ಬಿಡ್ತು ಅನ್ನೋ ರೀತಿ ಬೇಜಾರು ವ್ಯಕ್ತವಾಗಿತ್ತು. ಆದರೆ ಈಗ ಪ್ರವೀಣ್ ಕೊಲೆ ಕೇಸಲ್ಲಿ ಇನ್ನಷ್ಟು ಗಂಭೀರ ಸ್ವರೂಪದಲ್ಲಿ BJPಗೆ ಕುತ್ತಿಗೆಗೆ ಬರ್ತಾ ಇದೆ. BJP ಕಾರ್ಯಕರ್ತರೇ BJPಯ ವಿರುದ್ಧ ಮುಗಿ ಬೀಳುವ ಮೂಲಕ ನಮ್ಮ ರಕ್ತದಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದೀರಾ, ಹಾಗಾದರೆ ನಮ್ಮ ರಕ್ತ ಇಟ್ಟುಕೊಂಡು ಮತ ಸೆಳೆಯುವ ಕಾರ್ಯ BJPಯಲ್ಲಿ ಆಗ್ತಿದೆಯಾ ಅನ್ನೋ ಅರ್ಥದ ಸಂದೇಶ ರವಾನಿಸ್ತಿದ್ದಾರೆ. ಬೀದಿಗಿಳಿದು ಹೋರಾಟ ಮಾಡುವ ಮೂಲಕ ನಮ್ಮ ಜೀವಕ್ಕೆ ಬೆಲೆ ಇಲ್ವಾ, ನಮ್ಮ ಸರ್ಕಾರನೇ ಇದ್ರೂ ಕೂಡ ನಮಗೆ ಸೇಫ್ಟಿ ಇಲ್ವಾ, ಯಾಕೆ ಆಗ್ತಿಲ್ಲ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ, ಇವರನ್ನು ಬಂಧಿಸಿ ಕ್ರಮ ಕೈಗೊಳ್ಳುವ ತನಕ ನಾವು ಪಕ್ಷ ಸಂಘಟನೆ ಕಾರ್ಯವನ್ನೇ ಮಾಡೋದಿಲ್ಲ ಅಂತ ಸೆಡ್ ಹೊಡೆದು ಇವತ್ತು ರಸ್ತೆಗಿಳಿದಿದ್ದಾರೆ. ಮತ್ತೆ ಈ ಪ್ರವೀಣ್ ಹತ್ಯೆ ಕೇಸಲ್ಲೂ ಕೂಡ ನಾವು ಗಮನಿಸಬಹುದು, ಒನ್ಸ್ ಅಗೇನ್ ಕೇರಳ ಲಿಂಕ್ ಕಂಡು ಬರ್ತಿದೆ, SDPI ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಸೊ ಇಲ್ಲೂ ಕೂಡ ಕೋಮು ದ್ವೇಷದ ವಾಸನೆ ಬರ್ತಾ ಇದೆ. ಪ್ರವೀಣ್ ಹತ್ಯೆ ಕೇಸಲ್ಲಿ ಯಾರ ಕೈವಾಡ ಅನ್ನೋದು ತನಿಖೆ ನಂತರ ಹೊರಬರಲಿ, ಅದನ್ನು ಬದಿಗಿಟ್ಟು ಮಾತಾಡೋದಾದರೂ ಕೂಡ PFI SDPI ವಿಚಾರದಲ್ಲಿ ಬೇಕಾದಷ್ಟು ಪ್ರಕರಣಗಳು ಅಂಟುಕೊಂಡಿವೆ. ಹೀಗಿದ್ದೂ ಕೂಡ BJP ಏನನ್ನೂ ಮಾಡೋದಕ್ಕಾಗದ ಪರಿಸ್ಥಿತಿಯಲ್ಲಿದೆಯೋ ಅಥವಾ ರಾಜಕೀಯ ಉದ್ದೇಶದಿಂದ ಕೈಕಟ್ಟಿ ಕುಳಿತಿದೆಯೋ ಅನ್ನೋದು ಈಗ BJP ಕಾರ್ಯಕರ್ತರಿಗೂ ಅರ್ಥ ಆಗ್ತಿಲ್ಲ, ಜನಸಾಮಾನ್ಯರಿಗೂ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಇದನ್ನೇ ಎತ್ತಿ ಒತ್ತಿ ಹೇಳ್ತಾ ಇರೋದು, SDPI ಜೊತೆಗೆ ಕೇಸರಿ ಪಾಳಿಯ ಕೈ ಜೋಡಿಸಿದೆ. ಇವರು ಕಾಂಗ್ರೆಸ್ ಮತ ಒಡೆಯೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ, ಯಾರನ್ನು ಬೇಕಾದರೂ ಸಾಕಿ ಸಲಹುತ್ತಾರೆ ಅಂತ ಇದೇ ಅರ್ಥದ ಮಾತುಗಳನ್ನು ಇವತ್ತು BJP ಕಾರ್ಯಕರ್ತರೇ ಆಡ್ತಿದ್ದಾರೆ. ನಮ್ಮ ಸರ್ಕಾರವೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇಲ್ಲ, ನಮ್ಮ ರಕ್ತ ಹರಿಸಿ ಯಾವ ಲಾಭ ಪಡೆಯೋದಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿರೋದು ಪ್ರವೀಣ್ ಅಥವಾ ಇಂತಹ ಎಷ್ಟೋ BJP ಕಾರ್ಯಕರ್ತರ ಕೊಲೆಯ ಹಿಂದಿನ ಸೀಕ್ರೆಟ್ ಏನು ಅನ್ನುವ ಮೆಸೇಜನ್ನು ಕೊಡ್ತಾ ಇದೆ. ಅವತ್ತು ನಾವು ನೆನಪು ಮಾಡ್ಕೊಳ್ಬಹುದು, ಸತ್ತ ಬಳಿಕ ಮರಣೋತ್ತರ BJP ಸದಸ್ಯತ್ವ ಕೊಟ್ಟಾದರೂ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾ ಇದ್ದಂತಹ BJPಗರು ಬದುಕಿದ್ದವರನ್ನು ಲಿಸ್ಟಲ್ಲಿ ಸೇರಿಸಿ ಶೋಭಾ ಕರಂದ್ಲಾಜೆ ಅವರು ಅವತ್ತು ಹೈಕಮಾಂಡ್ಗೆ ಇಷ್ಟು ಹಿಂದೂ ಕಾರ್ಯಕರ್ತರು ಸತ್ತಿದ್ದಾರೆ ಅಂತ ಪಟ್ಟಿ ದೊಡ್ಡದು ಮಾಡೋದಕ್ಕೆ ಬದುಕಿದ್ದವ್ರ ಹೆಸರು ಸೇರಿಸಿದ್ರಲ್ವಾ, ಆ ಥರ ಎಲ್ಲ ಗಂಭೀರ ಸ್ವರೂಪದ ಹೋರಾಟ ಮಾಡಿದ BJP ನಾಯಕರು ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ? ಇನ್ನು ಯಾರನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ? ಇವರದ್ದೇ ಸರ್ಕಾರ ಇದ್ಕೊಂಡು ಬೇಲಿಗೆ ಎದ್ದು ಹೊಲ ಮೇಯ್ದ ಪರಿಸ್ಥಿತಿಗೆ ಎದುರಾಗಿದೆ. ಹಾಗಾದರೆ ಇದಾಗ್ತಿರೋದು ಯಾಕೆ ಅನ್ನೋದು ನಾವು ಕೇಳ್ತಿರೋ ಪ್ರಶ್ನೆ ಅಲ್ಲ, BJP ಕಾರ್ಯಕರ್ತರೇ ಕೇಳ್ತಿರೋ ಪ್ರಶ್ನೆ ಆಗಿದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.